ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಫ್ರಮ್ ಮಂಡ್ಯ. ಹೋಪ್ ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಆ್ಯಂಡ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾಕಂದರೆ ಪಕ್ಕದಲ್ಲೇ ದೇವಸ್ಥಾನ ಇರೋದ್ರಿಂದ ಫುಲ್ ಮೈಕ್ ಹಾಕಿರ್ತಾರೆ, ಅಂದರೆ ದೇವ್ರ ಸಾಂಗ್ಗಳು ಪ್ಲೇ ಆಗ್ತಾ ಇರುತ್ತೆ, ಹಾಗಾಗಿ ಕಾಪಿರೈಟ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ದಿನ ಈಗೆಲ್ಲ ಇತ್ತು ಅಂತ ನೋಡೋಣ. ನೈಟಲ್ಲೇ ಅಡುಗೆ ಮನೆನ ಕ್ಲೀನ್ ಮಾಡಿಬಿಟ್ರೆ ಬೆಳಗ್ಗೆ ಹೊತ್ತು ಆರಾಮಾಗಿ ಬೇರೆ ಕೆಲಸ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು, ಸ್ವಲ್ಪ ಡಯಟ್ ಮಾಡೋಣ ಅಂತೇಳಿ ಇದರಲ್ಲಿ ಜೀರಿಗೆ, ಸೋಂಪು ಕಾಳು ಮತ್ತು ವಾದಕ್ಕಿ ಮೂರನ್ನು ನೆನೆ ಹಾಕಿದ್ದೆ. ಇವಾಗ ಬಾಯ್ಲ್ ಮಾಡ್ಕೋಬೇಕು ನನಗೆ ಮತ್ತು ನಮ್ಮ ಯಜಮಾನ್ರಿಗೆ. ಮಾಯ್ಶ್ಚರೈಸರ್ ಹಾಕೊಳ್ಳೋಣ. ಫುಲ್ ಫೇಸ್ ಎಲ್ಲ ಡ್ರೈ ಆಗಿಬಿಟ್ಟೈತೆ, ಬೆಳಗ್ಗೆ ಚಳಿ ಬೇರೆ. ಐಡಿಯಾಸ್ಗಳು ತುಂಬ ಇದೆ, ಬಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಚೆನ್ನಾಗಿ ಬಾಯ್ಲ್ ಆಗಬೇಕಿದ್ದು 2-3 ನಿಮಿಷ. ಇವಾಗ ಹೊರಗಡೆ ಹೋಗಿ ರಂಗೋಲಿ ಬಿಟ್ಟು ಬರಬೇಕು. ಬನ್ನಿ ಹೋಗೋಣ. ಇದು ಹೊರಗಡೆ ಹೆಂಗಿದೆ ಅಂದರೆ ಈ ರೀತಿ ಇದೆ. ಅಲ್ಲಿ ಅಣ್ಣ ಬಂದ. ಅಲ್ಲ ಅಣ್ಣ ಬಂದು ಮಾತಾಡ್ಸು. ಹೋಗೋಣ ಹೋಗೋಣ. ಗುಡಿ ಹೆಂಗೈತೆ ರಂಗೋಲಿ? ಸೂಪರನು ಸೂಪರನು. ಬನ್ನಿ ಹೋಗೋಣ. ನಾನು ಟ್ರೈಪಾಡ್ ಇದ್ದೇನೆ, ಹಿಂಗೆ ಇಟ್ಬಿಟ್ಟು ಯಾವ ಕಡೆ ಬೇಕೋ ಹಂಗೆ ತಿರುಗಿಸ್ಕೊಂಡು ಮಾಡೋದು. ಹೆಂಗೆ ನಮ್ಮ ಐಡಿಯಾ? ಬನ್ನಿ ಬನ್ನಿ ಒಳಗಡೆ ಹೋಗೋಣ. ನಾನು ರಂಗೋಲಿ ಬಿಡಿಸೋಷ್ಟರಲ್ಲಿ ಇದು ಆಗಿತ್ತು, ಅನ್ನನೂ ಆಗಿತ್ತು. ಓಕೆ, ಇವಾಗ ಫ್ರೈಡ್ ರೈಸ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅವರು ಸ್ನಾನ ಮಾಡ್ತಾಯಿದ್ದಾರೆ. ಗಡಿ ತಿಂಡಿ ಮಾಡೋಣ. ಏನು ತಿಂಡಿ ಮಾಡೋಣ? ಅದು ಅದೇನದು? ದತ್ ಥಟ್ ಮಾತೇ ಬರಲ್ಲ. ಇದು ಮಾಡ, ಡಿಟಾಕ್ಸ್ ಡ್ರಿಂಕ್ ಮಾಡಿದ್ದೀನಿ. ಚಿಯರ್ಸ್ ಚಿಯರ್ಸ್. ಸೊ ತುಂಬ ಜನ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲೀಸ್ ಆಗಿರ್ಬೋದು ಕೇಳ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ಸಣ್ಣ ಆಗಿಬಿಟ್ಟಿದ್ಯಾ ಅಂತೇಳಿ. ಕೆಲವೊಬ್ಬರು ಹೇಳ್ತಾರೆ, ಹೆಂಗೆ ಸಣ್ಣ ಆಗಿದೆಯಾ, ಸ್ವಲ್ಪ ನಮಗೂ ಟಿಪ್ಸ್ ಹೇಳು, ನಾವು ಸಣ್ಣ ಆಗಬೇಕು ಅಂತ. ಬಟ್ ನಾನು ಯಾವುದೇ ರೀತಿ ಏನೂ ಮಾಡ್ತಾಯಿಲ್ಲ, ಚೆನ್ನಾಗಿ ತಿಂತೀನಿ ಅಷ್ಟೇ, ದಪ್ಪ ಆಗ್ತಾಯಿಲ್ಲ. ಯಾಕಂದರೆ ಇನ್ನೂ ನಾನು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾಯಿದ್ದೀನಿ ಪಾಪುಗೆ. ಆ್ಯಂಡ್ ಅವನು ಸ್ವಲ್ಪ ನೈಟ್ ಟೈಮ್ ಫೀಡ್ ಜಾಸ್ತಿ, ಮಾರ್ನಿಂಗ್ ಟೈಮ್ 3-4 ಟೈಮ್ಸ್ ಮಾಡ್ತೀನಿ ಅನಿಸುತ್ತೆ. ಫೀಡಿಂಗ್ ಮಾಡ್ತಿರ್ಬೇಕಾದ್ರೆ ಆಟೋಮೆಟಿಕ್ಕಾಗಿ ನಾವು ಸಣ್ಣ ಆಗ್ತೀವಿ. ಸೊ ನಾವು ತಿನ್ನುವಂಥ ಆಹಾರ ಎಲ್ಲ ಮಗುಗೆ ಹಾಲಿನ ಮುಖಾಂತರ ಹೋಗೋದ್ರಿಂದ ನಮ್ಮಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಫ್ಯಾಟು ಉಳ್ಕೊಳ್ಳಲ್ಲ. ಸೊ ಹಾಗಾಗಿ ನಾನು ದಪ್ಪ ಆಗೋಕ್ಕೆ ಚಾನ್ಸೇ ಸಿಗ್ತಾಯಿಲ್ಲ, ನಾನು ಎಷ್ಟೇ ತಿಂದ್ರೂ. ಸೊ ಅದೊಂಥರ ಏನೊಂಥರ ವರ ಅಂತಲೇ ಹೇಳ್ಬೋದು. ಸೊ ಎಷ್ಟೇ ತಿಂದ್ರೂ, ಜಂಕ್ ಫುಡ್ ಆಗಲಿ ಮನೆ ಫುಡ್ ಆಗಲಿ ಎಷ್ಟೇ ತಿಂದರೂ ನಾನು ದಪ್ಪ ಆಗ್ತಾಯಿಲ್ಲ. ಸೊ ಇದೇ ರೀಸನ್ಗೆ ನಾನು ಸಣ್ಣ ಇರೋದು. ಇದ್ರ ಜೊತೆಗೆ ಪಾಪು ನೋಡ್ಕೊಳ್ಳೋದಾಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಜೊತೆಗೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇದನ್ನೆಲ್ಲ ಒಟ್ಟಿಗೆ ಹ್ಯಾಂಡಲ್ ಮಾಡೋದ್ರಿಂದ ಕೆಲವೊಂದು ಸಲ ನನಗೂ ಕೂಡ ಲೋ ಫೀಲ್ ಆಗುತ್ತೆ. ಬಟ್ ಸ್ವಲ್ಪ ಟೆನ್ಷನ್ ಕೂಡ ಆಗುತ್ತೆ. ಅದನ್ನು ಕೂಡ ಒಂದು ರೀಸನ್ ಇರ್ಬೋದು. ಬಟ್ ಮೇನ್ ರೀಸನ್ ಅಂದರೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರೋದನ್ನೇ. ಹಾಗೆ ಇವತ್ತಿನ ತಿಂಡಿಗೆ ನಾನು ಎಗ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಸೊ ತುಂಬಾ ಸಿಂಪಲ್ಲಾಗಿ, ನಾನು ಯಾವುದೇ ರೀತಿ ಮಸಾಲ ಎಕ್ಸ್ಟ್ರಾ ಸಾಸ್ ಅಂತ ಅದು ಇದು ಏನು ಹಾಕಲ್ಲ. ಮೊದಲಿಗೆ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡು ಸಣ್ಣದಾಗಿ, ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ತರಕಾರಿ, ಅಂದರೆ ನಾನಿಲ್ಲಿ ತೊಗೊಂಡಿರೋದು ಕ್ಯಾರೆಟ್ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ, ಜೊತೆಗೆ ದಪ್ಪಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾನು ಹಾಕೊಳ್ಳೋದು. ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು 3 ಮೊಟ್ಟೆನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ರೈಸ್ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಮಿಕ್ಸ್ ಮಾಡಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಫ್ರೈಡ್ ರೈಸ್ ರೆಡಿ ಆಗಿಬಿಡುತ್ತೆ. ಸೊ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಬಾಯ್ ಮಾಡ್ದ?
ಎಲ್ರದ್ದು ತಿಂಡಿ ಆಯ್ತು. ಇವಾಗ ಎಲ್ರೂ ಕಳ್ಸಿನೂ ಆಯಿತು. ಇನ್ನು ಮುಂದೆ ಪಾಪುನು ಮಲಗಿಸ್ದೆ. ಯಾಕೋ ಸ್ವಲ್ಪ ಅವನಿಗೆ ಹುಷಾರು ತಪ್ಪೋ ರೀತಿ ಕಾಣಿಸ್ತಾನೆ. ಸಿರಪ್ ಹಾಕ್ಬಿಟ್ಟು ಮಲಗಿಸಿದ್ದೀನಿ. ಇವಾಗ ನಾನು ತಿಂಡಿ ಮಾಡೋ ಸಮಯ. ಟೈಮ್ ಬಂದು 10:30. ನಮ್ಮ ಗುಡ್ಡು ಬೇಬಿ. ಇವಾಗ ಟೈಮ್ ಬಂದು 10:20 ತಿಂಡಿ ಮಾಡಿಲ್ಲ, ಎಲ್ಲ ಹಂಗಂಗೆ ಐತೆ. ಇವಾಗ ತಿಂಡಿ ಮಾಡಿಬಿಟ್ಟು ಫಸ್ಟ್ ತಿಂಡಿ ಮಾಡಲ ಕ್ಲೀನ್ ಮಾಡಲ ಅಂತ ಗೊತ್ತಾಗ್ತಾ ಇಲ್ಲ. ಏನಾದರೂ ಆಗಲಿ ಫಸ್ಟು ತಿಂದ್ಬಿಟ್ಟು ಆಮೇಲೆ ಬಾಕಿ ಕೆಲಸ ನೋಡ್ಕೊತೀನಿ. ಸೊ ಬನ್ನಿ. ತಿಂಡಿ ಎಲ್ಲ ತಿಂದಾಯಿತು. ಇವಾಗ ಪಾಪು ಎದ್ದೇಳಕ್ಕೆ ಮುಂಚೆ ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಪಾಪು ಮಲಗಿರುವಾಗಲೇ ವಿಡಿಯೋ ಎಡಿಟ್ ಮಾಡ್ಕೊಬಿಡ್ಬೇಕು. ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡೋದೆ, ಇನ್ನು ಸ್ವಲ್ಪನೇ ಟೈಮ್ ಇರೋದು. ಸೊ ಇದಾಗಿತ್ತು ಇವತ್ತಿನ ದಿನ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಒಂದು ಲೋಟ ಹಾಲು ಕುಡ್ಕೊಬಿಟ್ಟು ಮುಂದಿನ ಕೆಲಸ ನೋಡಬೇಕು. ಬಾಯ್. ವಿಡಿಯೋನ ಎಂಡ್ ಮಾಡೋದಕ್ಕೂ ಮುಂಚೆ ಒಂದು ಮಾತು. ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಹೋಗಿ ನಿಮಗೆ ಡೈಲಿ ವ್ಲಾಗ್ ಆಗಿರ್ಬೋದು, ರಿವ್ಯೂಸ್ ಆಗಿರ್ಬೋದು, ಪ್ರತಿಯೊಂದು ಡೈಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಆ ಒಂದು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಒಂದು ಕುರ್ತಾ ಸೆಟ್ ನಿಮಗೆ ಜಸ್ಟ್ 370 ರುಪೀಸ್ಗೆ ಮೀಶೋದಲ್ಲಿ ಸಿಗ್ತಾ ಇದೆ. ಬೇಕು ಅಂತಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟ್ ಲಿಂಕ್ ಶೇರ್ ಮಾಡ್ತೀನಿ. ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕಾಟನ್ ಬಂದಿದೆ. ಸೊ ದುಪ್ಪಟ್ಟನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮಗೆ ಅದು ಬೇಕಂತಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ರೀತಿ ಹೊಸ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬಾಯ್ ಮಾಡ್ಬಿಡು ಅವ್ರಿಗೆ. ವಾ ಹೊಟ್ಟೈತವ್ರೆ ಎಲ್ಲ ಹೊಟ್ಟೈತವ್ರ. ನೀನು ಹೋಗು, ನಾನು ಬರಲ್ಲ. ಗುಡಿ ಹೇಳ್ತಾ ಇಲ್ಲ ಬಾ. ಆಯ್ತು, ಮಾಮ ಬರ್ತಾರಾಳೆ. ಬಾಯ್ ಮಾಡ್ಬಿಡು, ನಾನು ಹೋಯ್ತಾನಿ. ಬಾಯ್. ಅಲ್ಲೇ ಇರು ನೀನು. ಇನ್ಮೇಲೆ ಬರಬೇಡ. ನಾವು ಹೋಗೋದ, ಅವ್ರಿಗೂ ಬಾಯ್ ಮಾಡ್ಬಿಡು. ನಾವು ಹೋಯ್ತಾವಿ. ಓ ಲೋನ ಕಾಲೇ ಒಂದು ಚೆನ್ನಾಗಿ ತೋರ್ಕ ಕರ್ಕೊಂಡ್ರೆ ಅಲ್ಲಿ ಹೆಂಗ್ ಮಾಡ್ತಾನೆ. ಓ ಇವನು MLA ಈಗ ಇದಕ್ಕೆ ನಿಂತವನೆ.